ನಾನು ಯಾವ ಜಿಲ್ಲೆಗೆ ಹೋಗಬಾರದು ಎಂದು ಸಿಎಂ ಸಿದ್ದರಾಮಯ್ಯ ಪಟ್ಟಿ ಮಾಡುತ್ತಿದ್ದಾರೆ. ನನ್ನ ವಿರುದ್ಧ ಸಿದ್ದರಾಮಯ್ಯ ಏನ್ ಮಾಡಿದ್ರೂ ಪ್ರಯೋಜನವಿಲ್ಲ. ನಿಮಗೆ ಏನ್ ಬೇಕೋ ಅದು ಮಾಡಿಕೊಳ್ಳಿ, ನಾನು ಮಾಡಬೇಕಾದದನ್ನ ಮಾಡ್ತೇನೆ ಎಂದು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದರು. ವಿಜಯಪುರ ನಗರದ ಸಾಯಿ ವಿಹಾರ ಮಂಗಲ ಕಾರ್ಯಾಲಯದಲ್ಲಿ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ವತಿಯಿಂದ ಸೋಮವಾರ ಸಾಯಂಕಾಲ ಹಮ್ಮಿಕೊಂಡ ತುರ್ತು ಪರಿಸ್ಥಿತಿ ಹೇರಿದ್ದ ಕಾಂಗ್ರೆಸ್ ಕರಾಳ ಇತಿಹಾಸಕ್ಕೆ 50 ವರ್ಷ. ಈ ಕಾರ್ಯಕ್ರಮದಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಹುಲ್ ಗಾಂಧಿ ತೋರಿಸುವ ಪುಸ್ತಕದಲ್ಲಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಬಗ್ಗೆ ಇದೆ. ಸಂವಿಧಾನವನ್ನ ತಿದ್ದುಪಡಿ ಮಾಡಿರುವ ಪಕ್ಷವೇ ಕಾಂಗ್ರೆಸ್ ಎಂದರು. ನಾನು ರಾಜಕೀಯ ಕಾರ್ಯಕರ್ತನಲ್ಲ, ಆದರೆ ಮೋದಿ ಕೆಲಸಗಳನ್ನು ಮೆಚ್ಚಿದ್ದೇನೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ ಚಕ್ರವರ್ತಿ ಸೂಲಿಬೆಲೆ, ಕಾಂಗ್ರೆಸ್ ಯುವ ಘಟಕದವರು ನನ್ನನ್ನು ಜಿಲ್ಲೆಗಳಲ್ಲಿ ಬಿಡಬಾರದು ಎಂದು ಹೇಳ್ತಾರೆ. ಸಂವಿಧಾನದಲ್ಲಿ ನಮಗೆ ಸ್ವಾತಂತ್ರ್ಯ ನೀಡಲಾಗಿದೆ. ಸಿದ್ದರಾಮಯ್ಯ ಸರ್ಕಾರ ನಮ್ಮನ್ನು ತಡೆಯೋಕೆ ಸಾಧ್ಯವಿಲ್ಲ. ನಾನು ಯಾವುದೇ ಕೋಮು ಭಾಷಣ ಮಾಡಿಲ್ಲ, ಎಲ್ಲಿಯೂ ಗಲಾಟೆ ಕೂಡ ಆಗಿಲ್ಲ. ಆದರೂ ನನ್ನ ವಿರುದ್ಧ ಪೊಲೀಸರನ್ನ ಬಿಟ್ರೆ ಏನೂ ಪ್ರಯೋಜನವಿಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ನಾನು ಕಲಬುರಗಿಗೆ ಬರದಂತೆ ತಡೆಯುವ ಕೆಲಸ ಮಾಡಿದರು. ಪೊಲೀಸರ ಮೂಲಕ ರಾತ್ರಿ 11 ಗಂಟೆಗೆ ಕಲಬುರಗಿ ಪ್ರವೇಶ ಮಾಡದಂತೆ ತಡೆಯೋ ಕೆಲಸ ಮಾಡಿದರು. ಆದರೆ ಕಾನೂನಿನ ಮೂಲಕ ಅವರಿಗೆ ಸರಿಯಾದ ಉತ್ತರ ಕೊಟ್ಟೆ ಎಂದರು. ತುರ್ತು ಪರಿಸ್ಥಿತಿ ಅನ್ನೋದು ಭಾರತದ ದೃಷ್ಟಿಯಿಂದ ಕರಾಳ ದಿನವಾಗಿದೆ. ಅಂಬೇಡ್ಕರ್ ಅವರು ನಮಗೆಲ್ಲ ಕೊಟ್ಟ ಸಂವಿಧಾನವನ್ನು ಗಾಳಿಗೆ ತೂರಿ ಎಮರ್ಜೆನ್ಸಿ ಜಾರಿಗೆ ತರಲಾಯಿತು. ತುರ್ತು ಪರಿಸ್ಥಿತಿ ಜಾರಿಗೆ ತಂದ ನಂತರ ಸಂವಿಧಾನವನ್ನು ಹಳೆಯುವಂತ ಕೆಲಸವಾಯಿತು. ಸಂವಿಧಾನವನ್ನು ಸಮಾಧಿ ಮಾಡುವಂತ ಕೆಲಸ ಇಂದಿರಾ ಗಾಂಧಿ ಮಾಡಿದ್ದಾರೆ. ಸಂವಿಧಾನಕ್ಕೆ ತಂದ 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದೇ ಕರೆಯಲಾಗುತ್ತದೆ. ಅಂಬೇಡ್ಕರ್ ಅವರಿಗೆ ಆಪ್ತವಾದಂತಹ ಮೂಲಭೂತ ಹಕ್ಕುಗಳನ್ನು ಕಸಿಯುವಂತಹ ಸಮಾಜದ ಜನರ ಮೂಲ ಹಕ್ಕುಗಳನ್ನು, ರಾಷ್ಟ್ರಪತಿಗಳ ಅಧಿಕಾರವನ್ನು ಮೊಟಕುಗೊಳಿಸುವ ಇಂತಹ ಎಲ್ಲ ಪ್ರಯತ್ನ ಮಾಡಿದಂತಹ ಇಂದಿರಾ ಗಾಂಧಿಯವರ ಕೆಲಸವನ್ನು ಸಮಾಜಕ್ಕೆ ತಲುಪಿಸುವಂತಹ ಕೆಲಸ ಆಗಬೇಕು ಎಂದು ತಿಳಿಸಿದರು. ಪೊಲೀಸ್ ಸ್ಟೇಷನ್ ಕೇಸ್ ಇದೆ ಅಂತ ತೆಗೆಸಿದ್ದಾರೆ. ನಾವು ಹೋಗೋ ಊರುಗಳಲ್ಲಿ ಕಾಂಗ್ರೆಸ್ಸಿನ ಯುವ ತಂಡ ಹೋಗಿ ಪೊಲೀಸರಿಗೆ ಹೇಳುತ್ತೆ, ಚಕ್ರವರ್ತಿನ ಒಳಗೆ ಬಿಡಬೇಡಿ ಅಂತ. ಆದ್ರೆ ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ, ಇವ್ರು ಏನೇನ್ ಕೇಸ್ ಹಾಕಿದಾರೋ ನನ್ನ ಮೇಲೆ ಇದುವರೆಗೂ ಯಾವ ಕೇಸು ಕೂಡ ನನ್ನನ್ನ ಯಾವ ಜಿಲ್ಲೆಗೂ ಹೋಗದಂತೆ ತಡೆಯುವ ತಾಕತ್ತಿರುವಂತ ಕೇಸುಗಳಲ್ಲ. ಚಕ್ರವರ್ತಿ ಸೂಲಿಬೆಲೆಯ ಮೇಲೆ ಇದುವರೆಗೂ ಒಂದೇ ಒಂದು ಆರೋಪ, ಈತನ ಭಾಷಣದ ಕಾರಣದಿಂದಾಗಿ ಕೋಮು ದ್ವೇಷ ಉಂಟಾಗಿದೆ, ಜಗಳ ಉಂಟಾಗಿದೆ ಅಂತ ಇದುವರೆಗೂ ಹೇಳಿಲ್ಲ. ಯಾಕೆಂದ್ರೆ ಇತಿಹಾಸದ ಸತ್ಯಾಸತ್ಯತೆಗಳನ್ನ ನಾನು ಮುಂದಿಡ್ತೀನಿ. ಒಪ್ಕೊಂಡ್ರೆ ಒಪ್ಕೊಳ್ಳಿ, ಬಿಟ್ರೆ ಬಿಡಿ. ನಾನು ಸತ್ಯವನ್ನ ಹೇಳುವಾಗ ಮುಲಾಜಿಲ್ಲ. ಹಾರ್ಟ್ ಅಟ್ಯಾಕ್ ಆಗೋ ಜನ ಸಾಯ್ತಾರ್ರಿ, ಅದಕ್ಕಿಂತ ಮುಂಚೆ ಸತ್ಯ ಹೇಳಿಯೇ ಸಾಯೋದು ಒಳ್ಳೇದಿಲ್ಲ. ಯಾಕಂದ್ರೆ ಎಷ್ಟು ದಿನ ಅಂತ ಬದುಕಲಿದೆ, ಬದುಕೋಕ್ಕಿಂತ ಮುಂಚೆ ಸತ್ಯವನ್ನು ಹೇಳಿ ಸಾಯ್ಬೇಕು ಅಂತ ನಾನಂತೂ ನಿಶ್ಚಯ ಮಾಡಿದ್ದೀನಿ. ಏನ್ ಮಾಡ್ತೀರೋ ನೀವು ಮಾಡ್ಕೊಳ್ಳಿ, ನಾನೇನ್ ಮಾಡಬೇಕು ಅದನ್ನ ಮಾಡಿಯೇ ಮಾಡ್ತೀನಿ ಅಂತ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಬಾಬಾ ಸಾಹೇಬರು ನಮ್ಗೆ ಕೊಟ್ಟಿರುವ ಶಕ್ತಿ ಎಂತದ್ದು ಅಂತಂದ್ರೆ, ನಾನು ಬಾಬಾ ಸಾಹೇಬರನ್ನ ಯಾವತ್ತು ಪ್ರಾತಸ್ಮರಣೀಯ ಬಾಗಲಕೋಟೆ ಕಾಲೇಜ್ ಮಕ್ಕಳಿಗೆ ಹೇಳ್ತಾ ಇದ್ದೇನೆ, ನರೇಂದ್ರ ಮೋದಿ ಅವರನ್ನು ಎಷ್ಟು ಪ್ರೀತಿಸ್ತೀನಿ, ಎಷ್ಟು ಗೌರವಿಸ್ತೀನಿ ಅಂತಂದ್ರೆ, ನರೇಂದ್ರ ಮೋದಿ ಏನಾದ್ರು ಮಾಡಿದಾಗ ಇಡೀ ದೇಶ ಅವ್ರು ತಪ್ಪು ಮಾಡಿದ್ರು ಅಂತ ಹೇಳಿದಾಗ್ಲೂ ನನ್ನ ಮನಸ್ಸಲ್ಲಿ ಮೂಲೆಯಲ್ಲಿ ಎಲ್ಲೋ ಒಂದಿರುತ್ತೆ, ಇಲ್ಲ ಏನೋ ಒಳ್ಳೆ ಕೆಲಸ ಮಾಡಿರ್ಬೇಕು, ಒಂದ್ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗುತ್ತೆ, ವೆಯ್ಟ್ ಮಾಡೋಣ ಅಂತ ಅಪರೂಪದ ಲೀಡರ್ ನಮ್ಗೆ ಸಿಕ್ಕಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮೋದಿ ಅವರನ್ನ ತುಂಬಾ ಅಭಿಮಾನದಿಂದ ನೋಡ್ತೀನಿ. ನಾವು ಕೇಳಬೇಕು, ಸಿದ್ದರಾಮಯ್ಯನವರೇ ಅಹಿಂದ ಅನ್ನುವಂತ ಒಂದು ಟೀಮ್ ಅನ್ನ ಕಟ್ಕೊಂಡು ನೀವು ಒಂದಷ್ಟು ಸಮಾಜದ ವರ್ಗಗಳ ವಿರುದ್ಧ ಎಲ್ಲ ಮಾತನಾಡ್ಕೊಂಡು ತಿರುಗಾಡ್ತಿರಲ್ಲ, ಅದನ್ನ ಕೋಮು ಪ್ರಚೋದನೆ ಅಂತ ಕರಿಬೇಕು ಅಥವಾ ಸೈಲೆಂಟ್ ಆಗಿ ಒಪ್ಕೋಬೇಕು? ನಿಮ್ಗೂ 3 ವರ್ಷ ನಮ್ಮ ಜೊತೆ ನಾವು ಕರ್ಕೊಂಡು ಹೋಗ್ಬೇಕು, ಅಥವಾ ನೀವು ಅಲ್ಲಿರ್ಬೇಕು ನಾವು ಒಳಗಿರ್ಬೇಕು? ನೀವ್ ಹೇಳ್ಬೇಕು, ನನಗೆ ಗೊತ್ತಿಲ್ಲ. ನಾನು ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ, ಯಾವುದರ ಅರ್ಥ ಏನು ಅಂತ ವ್ಯಾಪ್ತಿಯನ್ನ ಕೊಡದೆ ನಿಮ್ಗೆ ಬೇಕಾದಂತೆ ಅದನ್ನ ತಿರುಚಿ ಬಳಸಲಿಕ್ಕೆ ಅವಕಾಶ ಕೊಡ್ತಾರಲ್ಲ.